ಸಾರ್ಥಕ ಸೇವೆಗೆ ಸನ್ಮಾನ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಹಿರಿಯ ಶಿಕ್ಷಕ ಎನ್ ವೆಂಕಟಾಚಲಪತಿ ನಿವೃತ್ತಿ. ನಮಸ್ಕಾರ, ಫೈರ್ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶಿಕ್ಷಣ ಇಲಾಖೆಯಲ್ಲಿ ಬರೋಬ್ಬರಿ 34 ವರ್ಷಗಳ ಕಾಲ ಸುದೀರ್ಘ ಹಾಗೂ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಆದರ್ಶ ಶಿಕ್ಷಕ, ಪ್ರಭಾವಿ ಸಂಘಟನಾ ಚತುರ ಶ್ರೀ ಎನ್ ವೆಂಕಟಾಚಲಪತಿ ಅವರಿಗೆ ಇಂದು ಚಿಂತಾಮಣಿಯಲ್ಲಿ ಆತ್ಮೀಯ ನಿವೃತ್ತಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇಲಾಖೆಯ ಒತ್ತಡಗಳ ನಡುವೆಯೂ ಶಿಕ್ಷಕರ ಹಕ್ಕುಗಳಿಗಾಗಿ ಧ್ವನಿಯಾಗಿದ್ದ ಈ ಹಿರಿಯ ಚೇತನದ ನಿವೃತ್ತಿ ಕಾರ್ಯಕ್ರಮದ ಒಂದು ವಿಶೇಷ ವರದಿ ಇಲ್ಲಿದೆ. ಚಿಂತಾಮಣಿ ತಾಲೂಕಿನ ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದ ಆದರ್ಶ ಶಿಕ್ಷಕ ಶ್ರೀಯುತ ಎನ್ ವೆಂಕಟಾಚಲಪತಿ ಅವರು ಇಂದು ಶಿಕ್ಷಣ ಇಲಾಖೆಯ ಸೇವೆಗೆ ಅಧಿಕೃತವಾಗಿ ವಿದಾಯ ಹೇಳಿದ್ದಾರೆ. ಸುಮಾರು 34 ವರ್ಷಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಕೇವಲ ಶಿಕ್ಷಕರಾಗಿ ಅಷ್ಟೇ ಅಲ್ಲದೆ ನೌಕರರ ಸಂಘಟನೆ, ಶಿಕ್ಷಕರ ಸಂಘ ಹಾಗೂ ರಾಜ್ಯ ಪರಿಷತ್ ಸದಸ್ಯರಾಗಿ ಇವರು ಸಲ್ಲಿಸಿದ ಸೇವೆ ಅನನ್ಯವಾದದ್ದು ಎಂದು ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಅವರು, ಇತ್ತೀಚೆಗಷ್ಟೇ ಇವರಿಗೆ ಮುಖ್ಯ ಶಿಕ್ಷಕರಾಗಿ ಬಡ್ತಿ ದೊರೆತು ಶಿಡ್ಲಘಟ್ಟ ತಾಲೂಕಿಗೆ ವರ್ಗಾವಣೆಯಾಗಿದ್ದರು. ಸ್ವಂತ ತಾಲೂಕಾದ ಚಿಂತಾಮಣಿಯಲ್ಲಿ ಹೆಚ್ಚಿನ ಕಾಲ ಸೇವೆ ಸಲ್ಲಿಸಲು ಅವಕಾಶ ಸಿಗದಿದ್ದರೂ ಅವರ ಒಡನಾಡಿಗಳು, ಶಿಕ್ಷಕ ಮಿತ್ರರು ಹಾಗೂ ಕುಟುಂಬಸ್ಥರು ಒಟ್ಟಾಗಿ ಬಂದು ಈ ವಿದಾಯ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಹೇಳಿದರು ಎಂದು ಹೇಳಿದರು. ಪ್ರಸ್ತುತ ದಿನಗಳಲ್ಲಿ ಶಿಕ್ಷಕರು ಎದುರಿಸುತ್ತಿರುವ ತೀವ್ರ ಮಾನಸಿಕ ಒತ್ತಡಗಳ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿದರು. ಜನಗಣತಿಯಂತ ಇಲಾಖೆಯೇತರ ಕೆಲಸಗಳು ಹಾಗೂ ಅಧಿಕಾರಿಗಳ ಸಕಾಲಿಕ ಮಾಹಿತಿಯ ಒತ್ತಡಗಳಿಂದಾಗಿ ನೌಕರರು ಅನುಭವಿಸುತ್ತಿರುವ ಕಷ್ಟಗಳನ್ನು ಅವರು ಬಿಚ್ಚಿಟ್ಟರು. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ಸರ್ಕಾರಿ ಆದೇಶ ಪಾಲಿಸಲು ಧಾವಿಸುವಾಗ ಅಪಘಾತಕ್ಕೀಡಾಗಿ ಪ್ರಾಣ ಕಳೆದುಕೊಂಡ ವಿಲೇಜ್ ಅಕೌಂಟೆಂಟ್ ಘಟನೆಯನ್ನು ತೀವ್ರ ಬೇಸರ ವ್ಯಕ್ತಪಡಿಸಿದರು. ಇಂಥ 10 ಸವಾಲುಗಳ ಮಧ್ಯೆಯೂ ದಕ್ಷ ಹಾಗೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ವೆಂಕಟಾಚಲಪತಿ ಅವರಿಗೆ ಭಗವಂತನ ಸುದೀರ್ಘ ಆಯುಷ್ಯ ಹಾಗೂ ಉತ್ತಮ ಆರೋಗ್ಯವನ್ನು ಕರುಣಿಸಲಿ. ಅವರ ಮಾರ್ಗದರ್ಶನ ಮುಂದೆಯೂ ಶಿಕ್ಷಣ ಇಲಾಖೆ ಹಾಗೂ ಸಂಘಟನೆಗೆ ಹೀಗೆ ಸಿಗ್ತಿರಲಿ ಎನ್ನುವುದೇ ನಮ್ಮ ಆಶಯ. ಇದೇ ವೇಳೆಯಲ್ಲಿ ಶಿಕ್ಷಕ ಮಿತ್ರರು, ವೃಂದ ಸಂಘಗಳ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಮಂದಿ ಕುಟುಂಬದವರು ಹಾಜರಿದ್ದರು. ದಿನ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 34 ವರ್ಷಗಳು ತಮ್ಮ ಸುದೀರ್ಘ ಸೇವೆಯನ್ನು ಇಲಾಖೆಯಲ್ಲಿ ಸಲ್ಲಿಸಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ, ಆದರ್ಶ ಶಿಕ್ಷಕರಾಗಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರ ಒಂದು ಭವಿಷ್ಯವನ್ನು ರೂಪಿಸಲಿಕ್ಕೆ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿ, ಜೊತೆಗೆ ಶಿಕ್ಷಕರ ಒಂದು ಸಂಘಟನೆಯಲ್ಲಿ, ನೌಕರರ ಸಂಘಟನೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ, ಶಿಕ್ಷಕರ ಸಂಘಟನೆಯಲ್ಲಿ ರಾಜ್ಯ ಸಹ ಕಾರ್ಯದರ್ಶಿಗಳಾಗಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾಗಿ, ವಿಶೇಷವಾಗಿ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾಗಿ, ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಅನೇಕ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಇಲಾಖೆಯಲ್ಲಿ ಚಿರಪರಿಚಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಒಂದು ಹಿರಿಯರು, ನಮಗೆ ಸಂಘಟನೆಯಲ್ಲೂ ಸಹ ಮಾರ್ಗದರ್ಶಕರಾಗಿರ್ತಕ್ಕಂಥ ಎನ್ ವೆಂಕಟಾಚಲಪತಿ ಸರ್ ಅವರು ಈ ತಿಂಗಳು ನಿವೃತ್ತಿಯಾಗಿ ಇವತ್ತು ಅವರ ಒಂದು ನಿವೃತ್ತಿ ದಿನದ ಒಂದು ನಾವು ಶುಭಾಶಯಗಳನ್ನು ಕೋರಲಿಕ್ಕೆ ಸಂಘಟನೆಗಳ ಎಲ್ಲ ಮುಖಂಡರು ಬಂದಿದ್ದೀವಿ. ಅವರ ಒಂದು ಮಾರ್ಗದರ್ಶನ ಇವತ್ತು ಇಲಾಖೆಗೆ ಅತ್ಯವಶ್ಯಕವಾಗಿದೆ ಮತ್ತು ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಅಂತಹ ಒಂದು ಗಟ್ಟಿ ಧ್ವನಿಯಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ವಿರಳ. ಆದ್ದರಿಂದ ಅವರ ಒಂದು ಮಾರ್ಗದರ್ಶನ ಇವತ್ತು ಸಂಘಟನೆಗಳಿಗೂ ಇದೆ ಮತ್ತು ಇಲಾಖೆಗೂ ಅಷ್ಟೇ. ಇಲಾಖೆಯಲ್ಲಿ ಯಾವುದೇ ಒಂದು ವಿಚಾರ ಇರ್ಬೋದು, ಶಾಲೆಯ ವಿಚಾರ ಇರ್ಬೋದು, ಅವೆಲ್ಲವನ್ನು ಸಹ ಸಮರ್ಥವಾಗಿ ನಿಭಾಯಿಸಿರ್ತಕ್ಕಂಥವ್ರು. ನಮಗೆ ಒಂದು ಬೇಜಾರೇನೆಂದರೆ ಇತ್ತೀಚೆಗೆ ಬಡ್ತಿಯಾದ ಸಂದರ್ಭದಲ್ಲಿ ಸುಮಾರು ಇಷ್ಟು ವರ್ಷಗಳ ಕಾಲ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ದಕ್ಷ ಪ್ರಾಮಾಣಿಕ ಶಿಕ್ಷಕರಾಗಿ, ಅಲ್ಲಿಯ ಒಂದು ಸಂಘಟನಾಕಾರರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ತಾನೇ ಬಡ್ತಿ ಪಡೆದು ಶಿಡ್ಲಘಟ್ಟ ತಾಲೂಕಿಗೆ ಬಡ್ತಿ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಪ್ರಮೋಷನ್ ತಗೊಂಡ್ರು. ಇಲ್ಲಿ ನಮ್ಮ ತಾಲೂಕಲ್ಲಿ ಅವರಿಗೆ ಪಾಪ ಅವಕಾಶ ಸಿಗಲಿಲ್ಲ. ಆದ್ರಿಂದ ಇಲ್ಲೋ ಒಂದು ಕಡೆ ನಮಗೆ ನಮ್ಮ ತಾಲೂಕಲ್ಲಿ ಇನ್ನೂ ವಿಜೃಂಭಣೆಯಾಗಿ ನಾವು ಆಚರಣೆ ಮಾಡ್ಬೋದಾಗಿತ್ತು. ಆದರೂ ಸಹ ಇವತ್ತು ಎಲ್ಲ ನಮ್ಮ ಸಂಘಟನೆಗಳ ಮುಖಂಡರು, ಶಿಕ್ಷಕರು, ಅವರ ಬಂಧು ಬಳಗ, ಕುಟುಂಬ ಸಮೇತರಾಗಿ ಇವತ್ತು ಅವರನ್ನು ಶುಭ ಹಾರೈಸ್ತಾ ಇದ್ದೀವಿ. ಅವರಿಗೆ ಇನ್ನೂ ಒಂದು 15 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಭಗವಂತ ಶಕ್ತಿ ನೀಡಿದ್ದಾರೆ, ಆರೋಗ್ಯ ನೀಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ತಾವು ನೋಡ್ತಾ ಇದ್ದೀರಾ, ಶಿಕ್ಷಕರು ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಅಂದರೆ ಮಾನಸಿಕ ಒತ್ತಡಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಶಿಕ್ಷಣ ಇಲಾಖೆಯ ಜೊತೆಗೆ ಇಲಾಖೇತರ ಕಾರ್ಯಕ್ರಮಗಳು ಸಹ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೇವೆ. ಆದರೆ ಅಧಿಕಾರಿಗಳು ಒತ್ತಡ, ಸಕಾಲಕ್ಕೆ ಮಾಹಿತಿ ನೀಡಬೇಕು, ಇವೆಲ್ಲರ ಒತ್ತಡಗಳ ನಡುವೆಯೂ ಸಹ ಇವತ್ತು ಆರೋಗ್ಯಕ್ಕೆ ಸುಮಾರು ಜನ ಶಿಕ್ಷಕರು ಗುರಿ ಆಗ್ತಾ ಇದ್ದಾರೆ. ನಿನ್ನೆ ತಾನೇ ಪಾಪ ವಿಲೇಜ್ ಅಕೌಂಟರ್ ತುಮಕೂರು ಜಿಲ್ಲೆಯಲ್ಲಿ
SRI ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ SIR ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ DDP ಇದು ನಮ್ಮ DC ಸಾಹೇಬರ ಒಂದು ಆದೇಶ ಪಾಲನೆ ಮಾಡ್ಕೊಂಡು ಒಂದು ಜರೂರಾಗಿ ಹೋಗ್ತಕ್ಕಂಥ ಒತ್ತಡದಲ್ಲಿ ಪಾಪ ಅಪಘಾತಕ್ಕೀಡಾಗಿ ಪ್ರಾಣ ಕಳ್ಕೊಂಡ್ರು. ಇಂತಹ ಅನೇಕ ಒತ್ತಡಗಳು ಮತ್ತೆ ನಾವು ಮೊನ್ನೆ ಸೆನ್ಸಸ್ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಸಹ ಅನೇಕ ಶಿಕ್ಷಕರು ಸಹ ಈ ಒಂದು ಒತ್ತಡಗಳಿಗೆ ಮತ್ತು ಟೆನ್ಷನ್ಗೆ ಗುರಿಯಾಗಿರ್ತಕ್ಕಂಥ ನಿದರ್ಶನ. ಆದರೆ ಇದೇ ತಿಂಗಳು ಅಂದರೆ ಜೂನ್ 30ರಂದು ನಮ್ಮೆಲ್ಲರ ನೆಚ್ಚಿನ ವೆಂಕಟಾಚಲಪತಿ ಸರ್ ಅವರು ತಮ್ಮ ವಯೋವೃದ್ಧಿಯನ್ನು ಹೊಂದಿರ್ತಾರೆ. ಹಾಗಾಗಿ ನಾವು SC/ST ಸಮನ್ವಯ ಸಮಿತಿ ಮತ್ತು SC ಪತ್ರಿಕೆ ಸಂಘ ಮತ್ತಿತರ ನಮ್ಮೆಲ್ಲ CRP ಮಿತ್ರರು ಹಾಗೂ ನಮ್ಮ ವೃಂದ ಸಂಘಗಳೆಲ್ಲ ಸೇರಿಕೊಂಡು ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ, ಎಲ್ಲಕ್ಕಿಂತ ಮಿಗಿಲಾಗಿ ಆರೋಗ್ಯಕರವಾಗಿರಲಿ ಅಂತ ಬಯಸ್ತಾ ಅವ್ರಿಗೆ ಒಂದು ಸಣ್ಣ ಒಂದು ಸನ್ಮಾನವನ್ನು ಮಾಡಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಅವ್ರಿಗೆ ಒಳ್ಳೆಯದಾಗಲಿ. ಅವರು ಸುದೀರ್ಘವಾಗಿ ಸೇವೆ ಮಾಡಿ ಮೊನ್ನೆ ಜೂನ್ 30ರಂದು ನಿವೃತ್ತಿಯಾಗಿದ್ದಾರೆ. ಅವರ ಒಂದು ಕುಟುಂಬಕ್ಕೆ ಮತ್ತು ಅವರಿಗೆ ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಈ ಒಂದು ನಮ್ಮ ಸ್ನೇಹಿತರ ಒಂದು ಬಲಗದಿಂದ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ಅವರು 30ನೇ ತಾರೀಕು ನಿವೃತ್ತಿಯಾದರು. ಅವರು ಅನೇಕ ಒಂದು ಸಂಘದ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರ ಸಂಘದಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ಮತ್ತು ಸರ್ಕಾರಿ ಗೃಹ ನಿರ್ಮಾಣ ಮಂಡಳಿಯಲ್ಲಿ ನಿರ್ದೇಶಕರಾಗಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗಿ ಮತ್ತು ಅನೇಕ ಒಂದು ನಮ್ಮ ವೃಂದ ಸಂಘಗಳಲ್ಲಿ ಅವರ ಒಂದು ಸೇವೆಯನ್ನು ಪ್ರಾಮಾಣಿಕವಾಗಿ ಅವರದೇ ಆದಂಥ ಈ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇರ್ಬೋದು, ಸರ್ಕಾರಿ ನೌಕರರ ಸಂಘ ಇರ್ಬೋದು, ಇತರೆ ಒಂದು ನಮ್ಮ ಸಂಘದ ಚುನಾವಣೆಗಳು ಬಂದಾಗ ಅವರದೇ ಆದಂತಹ ಒಂದು ಅವರು ಯಾವ ರೀತಿ ಅದನ್ನು ಇದು ಮಾಡಬೇಕು ಮಾಡಿ ಪ್ರತಿಯೊಬ್ಬರಿಗೂ ಅವರು ಸಹಾಯ ಮಾಡಿದ್ದಾರೆ. ಮತ್ತು ಅವ್ರ ಮುಂದಿನ ದಿನಗಳಲ್ಲೂ ಅವರ ಮಕ್ಕಳಿಗೂ ಅನೇಕ ಒಂದು ಅವ್ರ ವಿದ್ಯಾರ್ಥಿಗಳು ಸಹ ಒಳ್ಳೊಳ್ಳೆ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಕೇರಾಗುಟ್ಟಲ್ಲಿರ್ಬೋದು, ಬುರುಡುಗುಂಟೆ ಇರ್ಬೋದು, ಈ ಶಿಡ್ಲಘಟ್ಟ ತಾಲೂಕಲ್ಲಿರ್ಬೋದು, ಮತ್ತು ಈ ತಾನೇ ಬಡ್ತಿ ಮುಖ್ಯ ಶಿಕ್ಷಕರಾಗಿ ಅವರು ಬಡ್ತಿಯನ್ನು ಸಹ ಹೊಂದಿ ನಿವೃತ್ತಿಯಾಗಿರ್ತಾರೆ. ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಬಂದು ಸ್ನೇಹಿತರು ಬಂದು ಅವರಿಗೆ ಒಂದು ಶುಭವನ್ನು ಹಾರೈಸಿ ಅವರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಆಶಿಸ್ತೇವೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.